ಬೆಂಗಳೂರಿನ ಪ್ರತಿಷ್ಠಿತ ಕಾಲೇಜ್ ಆದ ಡಿಪಿಎನ್ ಕಾಲೇಜ್ ಆಫ್ ಲಾನಲ್ಲಿ ಮೊದಲನೇ ವರ್ಷದ ಎಲ್ಎಲ್ಬಿ ವಿದ್ಯಾರ್ಥಿಗಳಿಗೆ ಓರಿಯೆಂಟೇಷನ್ ಕಾರ್ಯಕ್ರಮವನ್ನು ಸಂಸ್ಥಾಪಕ ಅಧ್ಯಕ್ಷರಾದ ಪ್ರೊಫೆಸರ್ ಗೋಪಾಲ್ ಕೃಷ್ಣರವರ ನೇತೃತ್ವದಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿಗಳನ್ನು ಉದ್ದೇಶಿಸಿ ಉಚ್ಚ ನ್ಯಾಯಾಲಯದ ನಿವೃತ್ತ ಜಸ್ಟಿಸ್ ರಾಮ್ ಮೋಹನ್ ರೆಡ್ಡಿ ಸಮಯದ ಮಹತ್ವವನ್ನು ವಿವರಿಸಿದರು ಹಾಗೂ ಕಾರ್ಯಕ್ರಮದಲ್ಲಿ ಗಣ್ಯರು ಮಾತನಾಡಿದರು. ಇವರ ಒಂದು ಇನಿಷಿಯೇಟಿವ್ನಲ್ಲಿ ಕಾಲೇಜ್ ಶುರು ಮಾಡಿದ್ದಾರೆ. ಅಂದರೆ ಇದ್ರ ಹಿಂದೆ ಎಷ್ಟು ಕ್ರಮಗಳು ನಡೆದಿದೆ, ಎಷ್ಟು ಅವರು ಅಂದರೆ ಏನು ಹೇಳಬೇಕು, ಕಷ್ಟ ಬಿದ್ದಿದ್ದಾರೆ, ಶ್ರಮ ಪಟ್ಟಿದ್ದಾರೆ, ತಿಳ್ಕೊಂಡು ಮಾಡಬೇಕು ಅಂತ ಈ ಜನ ಎಲ್ಲರೂ ತಿಳ್ಕೊಬೇಕು. ಇಡೀ ನಮ್ಮ ಎಷ್ಟು ಜನ ಮಕ್ಕಳಿದ್ದಾರೆ, ಇಲ್ಲಿ ಓದ್ತಾ ಇದ್ದಾರೆ, ಮತ್ತು ಫ್ಯಾಕಲ್ಟಿ ಇದ್ದಾರೆ, ಅವ್ರಿಗೇನೂ ಗೊತ್ತಿರಲ್ಲ ಇವ್ರು ಹೇಗೆ ಶುರು ಮಾಡಿದ್ರು ಅಂತ. ಅದನ್ನು ಅವ್ರಿಗೆ ಸಪೋರ್ಟ್ ಮಾಡ್ಕೊಂಡು ಬಂದರೆ ಅವ್ರು ಇನ್ನೂ ಹೆಚ್ಚಾಗಿ ದೊಡ್ಡದಾಗಿ ಇನ್ಸ್ಟಿಟ್ಯೂಷನ್ ಕಟ್ಟೋದು ನನಗೆ ಇಟ್ಸ್ ಮೈ ಹಾರ್ಟ್ ಫ್ರೆಂಡ್ ಇನ್ನೂ ದೊಡ್ಡದು ಮಾಡಿ. ಇದನ್ನ ಏನು ಓರಿಯೆಂಟೇಷನ್ ಪ್ರೋಗ್ರಾಮು, ಎಲ್ಲರಿಗೂ ನಮಸ್ಕಾರ. ಇದನ್ನ ಏನು ಓರಿಯೆಂಟೇಷನ್ ಪ್ರೋಗ್ರಾಮು ಡಿಪಿಎನ್ ಕಾಲೇಜ್ ಆಫ್ ಲಾದಲ್ಲಿ ಬೋರ್ಡರ್ ಚೇರ್ಮನ್ ಆಗಿರ್ತಕ್ಕಂಥ ಶ್ರೀ ಪ್ರೊಫೆಸರ್ ಗೋಪಾಲ್ ಕೃಷ್ಣರವರ ಒಂದು ನೇತೃತ್ವದಲ್ಲಿ ನಡೀತಾ ಇರ್ತಕ್ಕಂಥ ಸಂಸ್ಥೆಯಲ್ಲಿ ನಡೀತಾ ಇದೆ. ಈ ಕಾರ್ಯಕ್ರಮಕ್ಕೆ ಗೌರವಾನ್ವಿತ ಹೈಕೋರ್ಟ್ ನ್ಯಾಯಮೂರ್ತಿಗಳಾಗಿರ್ತಕ್ಕಂಥ ರಾಮಮೋಹನ್ ರೆಡ್ಡಿ ಸಾಹೇಬ್ ಅದೊಂದು ಭಾಳ ತುಂಬ ಅಂದರೆ ವಕೀಲ ವೃತ್ತಿಯನ್ನು ಯಾವ ರೀತಿ ಆರಂಭ ಮಾಡಬೇಕು, ಯಾವ ರೀತಿ ಇರಬೇಕು, ವಕೀಲರಾಗಿ ಯಾವ ರೀತಿ ಸೇವೆ ಸಲ್ಲಿಸಬೇಕು ಬಗ್ಗೆ ತುಂಬ ಅರ್ಥಗರ್ಭಿತವಾಗಿ ಅವ್ರಿಗೆ ಎಲ್ಲ ಲಾಸ್ಟ್ ವರ್ಷಗಳು ಕೂಡ ಮಾರ್ಗದರ್ಶನ ಮಾಡಿದ್ದಾರೆ. ಅದೇ ರೀತಿ ಅವರು ಕೂಡ ಭಾಳ ಅಚ್ಚುಕಟ್ಟಾದಂಥ ಸಂಸ್ಥೆಯನ್ನು ನಿರ್ವಹಣೆ ಕಟ್ಟಿದ್ದಾರೆ. ಗೋಪಾಲ್ ಕೃಷ್ಣ ಈ ಸಂಸ್ಥೆಯನ್ನು ಖಂಡಿತವಾಗೂ ಕೂಡ ಎಲ್ಲ ಸಾರ್ವಜನಿಕರು ಲಾ ಮಾಡಲಿಕ್ಕೆ ಬರ್ತಕ್ಕಂಥ ವಿದ್ಯಾರ್ಥಿಗಳಿಂದ ಉಪಯೋಗ ಪಡ್ಕೊಳ್ಬೇಕು. ಖಂಡಿತವಾಗ್ಲೂ ಕೂಡ ಲಾ ಮಾಡಲಿಕ್ಕೆ ಯಾವುದೇ ಒಂದು ವಯಸ್ಸಿನ ನಿರ್ಬಂಧ ಇಲ್ಲ. ಲಾ ಮಾಡೋದ್ರಿಂದ ಯಾವ ವಯಸ್ಸಲ್ಲಿ ಯಾವ ಸಂದರ್ಭದಲ್ಲೂ ಬೇಕಾದ್ರೂ ಕೂಡ ಪ್ರಾಕ್ಟೀಸ್ ಮಾಡಲಿಕ್ಕೆ ಅವಕಾಶ ಇದೆ. ಹಾಗಾಗಿ ಲಾ ತಿಳ್ಕೊಳ್ಳೋದು ಅಂತಂದರೆ ಇಡೀ ಭಾರತದ ಪ್ರಜೆಗಳಾಗಿರ್ತಕ್ಕಂಥ ನಾವು ಈ ಒಂದು ನೆಲದಲ್ಲಿರ್ತಕ್ಕಂಥ ಎಲ್ಲ ಕಾನೂನುಗಳನ್ನ ನಾವು ಲಾ ಓದಿದ್ರು ತಿಳ್ಕೊಳ್ಬೇಕು ಅಂತಕ್ಕಂಥ ರೀತಿಯೇ ಇರೋದು. ಅಂಥ ನಿಟ್ಟಿನಲ್ಲಿ ಅಂಥ ಸಾರ್ವಜನಿಕರಿಗೆ ಲಾ ಬಗ್ಗೆ, ಕಾನೂನು ಬಗ್ಗೆ ಅರಿವನ್ನು ಮೂಡಿಸ್ತಕ್ಕಂಥ ಒಂದು ವೃತ್ತಿ ಇದ್ರೆ ವೃತ್ತಿ, ಅಂಥದಕ್ಕೆ ಒಂದು ತರಬೇತಿ ಕೊಡ್ತಕ್ಕಂಥ ವ್ಯಾಸಂಗಕ್ಕೆ ಅನುಕೂಲವನ್ನು ಇಷ್ಟೊಂದು ಎಕ್ಸ್ಪೆಕ್ಟಾಗಿ ಮಾಡ್ಕೊಂಡಿರ್ತಕ್ಕಂಥದ್ದು ಮತ್ತು ವ್ಯವಸ್ಥಿತವಾಗಿ ಅವರಿಗೆ ತರಬೇತಿ ಕೊಡ್ತಾ ಇರ್ತಕ್ಕಂಥದ್ದು ನಿಜಕ್ಕೂ ಕೂಡ ಶ್ಲಾಘನೀಯ ವಿಚಾರ ಅಂತಕ್ಕಂಥದ್ದು. ಆ ನಿಟ್ಟಿನಲ್ಲಿ DPS ಸಂಸ್ಥೆ ಇನ್ನೂ ಹೆಚ್ಚಿನ ಒಂದು ಮಟ್ಟದಲ್ಲಿ ಮೇಲ್ ಬರಲಿ, ಅವ್ರಿಗೆಲ್ಲ ರೀತಿಯಿಂದ ಒಳ್ಳೆಯದಾಗಲಿ. ಪ್ರೊಫೆಸರ್ ಗೋಪಾಲ್ ಕೃಷ್ಣರ ನೇತೃತ್ವದಲ್ಲಿ ಇನ್ನೂ ಹೆಚ್ಚಿನ ಸಂಸ್ಥೆಗಳನ್ನ ಇದನ್ನು ಕಟ್ಟಿ ಒಂದು ಅವಕಾಶವನ್ನು ಸಮಾಜಕ್ಕೆ ಮಾಡಲಿ ಅಂತ ನಾನು ಹಾರೈಸ್ತಾ ಎಲ್ಲರಿಗೂ DPS ಸಂಸ್ಥೆ ಎಲ್ಲ ಮ್ಯಾನೇಜ್ಮೆಂಟ್ ಮತ್ತು ಸಿಬ್ಬಂದಿ ಮತ್ತು ಅಧ್ಯಾಪಕರು ವಿದ್ಯಾರ್ಥಿಗಳಿಗೆ ಎಲ್ಲರೂ ಕೂಡ ನಾನು ಶುಭವನ್ನು ಕೊಡ್ತೀನಿ. ಧನ್ಯವಾದ. ನನಗಿಂತ ಹೆಚ್ಚಿನ ಅನುಭವನ ನಮ್ಮ ನ್ಯಾಯಮೂರ್ತಿಗಳು ತಮಗೆ ಹೇಳಿಕೊಟ್ಟಿದ್ದಾರೆ. ಅವು ಯಾವ ರೀತಿ ಇರಬೇಕು, ವೃತ್ತಿ ಜೀವನ ಅಂದರೆ ಏನು, ಕೇವಲ ಹಣ ಮಾಡುವುದೊಂದೇ ನನ್ನ ವೃತ್ತಿ ಜೀವನ ಅಲ್ಲ. ಯಾವುದೇ ವೃತ್ತಿ ಇರಲಿ, ನಾನು ಆ್ಯಸ್ ಎನ್ ಬೀಯಿಂಗ್ ನನ್ನ ಪೊಲೀಸ್ ಆಫೀಸರ್, ನನಗೂ ಒಂದು ನನ್ನದೇ ಆದಂಥ ಏನೋ ನೈತಿಕತೆ ಇರ್ತದೆ. ಅದೇ ರೀತಿ ಸಮಾಜದಲ್ಲಿ ಪ್ರತಿಯೊಬ್ಬ ವ್ಯಕ್ತಿಗೂ ತನ್ನದೇ ಆದಂಥ ನೈತಿಕತೆ ಮತ್ತು ಜವಾಬ್ದಾರಿಗಳಿರ್ತವೆ. ಆ ಕಾರಣಕ್ಕಾಗಿ ನಿಮ್ಮ ಮುಂದಿನ ವೃತ್ತಿ ಜೀವನದಲ್ಲಿ ನೀವು ಸಕ್ಸಸ್ಫುಲ್ ಆಗಬೇಕಾದ್ರೆ ಮನುಷ್ಯನಿಗೆ ತನ್ನದೇ ಆದಂಥ ಒಂದು ನೀತಿ ನಿಯಮಗಳನ್ನು ಅಳವಡಿಸ್ಕೋಬೇಕು. ಜೀವನದಲ್ಲಿ ಸಾಧನೆ ಪ್ರತಿಯೊಬ್ಬರ ಒಂದು ಮುಖ್ಯ ಗುರಿ. ಸಾಧನೆಗೋಸ್ಕರ ನನ್ನದೇ ಆದಂಥ ಚೌಕಟ್ಟಿನಲ್ಲಿ ಸಾಧನೆ ಮಾಡಿದ್ರೆ ಅದಕ್ಕೊಂದು ಅರ್ಥ ಇರ್ತದೆ. ಸಾಧನೆ ಚೌಕಟ್ಟು ಮೀರಿ, ಕಟ್ಟಳೆಗಳನ್ನು ಮೀರಿ ನಾನು ಹೋದಾಗ ಆ ಸಾಧನೆ ಕೇವಲ ಕೆಲ ದಿನಗಳಿಗೆ ಮಾತ್ರ ನಿಮಗೆ ಹೆಮ್ಮೆ ಕೊಡ್ತದೆ. ಆಮೇಲೆ ಅದರ ಅಡ್ಡ ಪರಿಣಾಮಗಳಿಗೆ ನೀವು ಬಲಿಯಾಗ್ತೀರ. ದಯವಿಟ್ಟು ಇದೆಲ್ಲ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ನೀವೆಲ್ಲ ಪ್ರಬುದ್ಧರಿದ್ದೀರಾ. ಸಮಾಜದಲ್ಲಿನ ಆಗು ಹೋಗುಗಳನ್ನು ನೀವು ಸಾಕಷ್ಟು ಅನುಭವಕ್ಕೆ ಬಂದಿರ್ತದೆ, ಎಲ್ಲರೂ ಅನುಭವಿಸ್ತಿದ್ದೀರಾ. ಅದಕ್ಕಾಗಿ ಚುಟುಕಿನಲ್ಲಿ ಹೇಳ್ತಾ ಇದ್ದೀನಿ, ಯಾವುದೇ ಕೆಲಸ ಮಾಡಿ ಅದರಲ್ಲಿ ನೈತಿಕತೆ ಇರಲಿ. ಸರ್ ಒಂದೇ ಒಂದು ಹೇಳಿದರು, ಸಿಂಪಲ್ ಒಂದು ಟ್ರಾಫಿಕ್ ಸಿಗ್ನಲ್ ಅನ್ನು ಸಹಿತ ನಾವು ಏನು ಯಾರು ಇಲ್ಲ ಅಂದರೆ ಇಗ್ನೋರ್ ಮಾಡ್ತೀವಿ. ಅದು ಹ್ಯೂಮನ್ ಟೆಂಡೆನ್ಸಿ.
ಐ ಬೀಯಿಂಗ್ ಎ ಪೊಲೀಸ್ ಆಫೀಸರ್ ಬಹುಶಃ ನನಗೆ ಅವಕಾಶ ಸಿಕ್ಕರೆ ನಾನು ಅದೇ ಮಾಡ್ತೀನೇನೋ, ಆದರೆ ಅದನ್ನು ಸಪ್ರೆಸ್ ಮಾಡಿ ಇಲ್ಲ, ನಾವು ಲಾ ಅಬೈಡಿಂಗ್ ಸಿಟಿಜನ್ಸ್ ಅನ್ನೋದನ್ನ ತೋರಿಸ್ಕೊಡ್ಬೇಕು. ಅದೊಂದು ಇಟ್ಕೊಂಡ್ರೆ ಬಹುಶಃ ನಿಮ್ಮ ಮುಂದಿನ ವೃತ್ತಿ ಜೀವನ ಏನು, ಈ ಒಂದು ಪದವಿ ಪಡೆದ ಮೇಲೆ ನಿಮ್ಮ ವೃತ್ತಿ ಜೀವನ ಸುಗಮವಾಗಿ ಸಾಗ್ತದೆ ಅಂತ ಹೇಳಿ ಈ ಒಂದು ಸಮಾರಂಭದಲ್ಲಿ ನನಗೆ ಮುಖ್ಯ ಅತಿಥಿಯಾಗಿ ಒಂದೆರಡು ಮಾತಾಡೋಕೆ ಅವಕಾಶ ಮಾಡಿಕೊಟ್ಟಂತ DPM ಕಾಲೇಜಿನ ಆಡಳಿತ ವರ್ಗದವರಿಗೆ ಧನ್ಯವಾದಗಳು ಹೇಳ್ತೀನಿ. ನಮಸ್ತೆ. ವೇದಿಕೆ ಮೇಲೆ ಉಪಸ್ಥಿತರಿರುವಂಥ ಗೌರವಾನ್ವಿತ ಹೈಕೋರ್ಟ್ನ ನ್ಯಾಯಮೂರ್ತಿಗಳಾದಂಥ ಶ್ರೀಯುತ ರಾಮಮೋಹನ್ ರೆಡ್ಡಿ ಸಾಹೇಬ್ರೆ ಹಾಗೂ ಮಂಡ್ಯ ADC ಸರ್ ಆದಂಥ KS ಅಧಿಕಾರಿಗಳು ಶಿವಾನಂದ ಮೂರ್ತಿ ಅವರೇ, ಹಾಗೆ ನಮ್ಮ ಸ್ನೇಹಿತರು ಮತ್ತು ACP VP ಆದಂಥ ಶ್ರೀಯುತ ಶಮೀನ್ ಬಾಷ್ ಅವರೇ, ಹಾಗೆ ವೇದಿಕೆ ಮೇಲೆ ಉಪಸ್ಥಿತರಿರುವಂಥ ಫೌಂಡರ್ ಚೇರ್ಮನ್ DPN ಕಾಲೇಜಿನ ಪ್ರೊಫೆಸರ್ ಗೋಪಾಲ್ ಕೃಷ್ಣ ಅವರೇ, ಹಾಗೂ ಪ್ರಿನ್ಸಿಪಾಲ್ ಮೇಡಮ್ ಗೀತಾ ಅವರೇ, ಹಾಗೂ ಎಲ್ಲ ಅಧ್ಯಾಪಕ ವೃಂದದವರೇ ಮತ್ತು ಎಲ್ಲ ಸ್ಟೂಡೆಂಟ್ಸ್. ಈಗಾಗಲೇ ನಮ್ಮ ಆನಬಲ್ ಜಸ್ಟಿಸ್ ಸಾಹೇಬರು ಸಾಕಷ್ಟು ವಿಚಾರಗಳು ತಮಗೆ ಹೇಳಿದ್ದಾರೆ. ಬಹುಶಃ ಅವರ ಅನುಭವಷ್ಟು ನನ್ನ ವಯಸ್ಸು, ಸೊ ಹಾಗಾಗಿ ಸಾಕಷ್ಟು ಅವರು ಅನುಭವದ ಮಾತುಗಳಿದ್ದಾರೆ. ಮುಖ್ಯವಾಗಿ ವೆಲ್ ಸೆಟಲ್ಡ್ ಲಾ ಏನೇ ಹೇಳ್ಬೋದು, ಆದರೆ ಹ್ಯೂಮನ್ ಟಚ್ ಇರಲಿ ನಿಮಗೆ. ಹ್ಯೂಮನ್ ಟಚ್ ಅದು ಭಾಳ ದೊಡ್ಡ ಪದ. ಯಾಕೆ ಹ್ಯೂಮನ್ ಟಚ್ ಅಂದರೆ, ನೀವು ಮುಂದೆ ಭವ್ಯ ಭಾರತದ ಈ ಕಾನೂನ ಪರಿಪಾಲನೆ ಮಾಡೋರು, ಕಾನೂನ ಎನ್ಫೋರ್ಸ್ ಮಾಡಲಿಕ್ಕೆ ಏನು ಬೇಕೋ ಎಲ್ಲ ಕ್ರಮ ಜರುಗಿಸುವಂಥವ್ರು, ನಿಮ್ಮ ಕ್ಲೈಂಟ್ಸ್ಗೆ ನ್ಯಾಯ ಒದಗಿಸುವಂಥವ್ರು, ಈ ಭಾರತ ದೇಶದ ಏನು 12ನೇ ಶತಮಾನದಲ್ಲೇನೆ ಏನು ಇವಾಗ ನಾವು ಮ್ಯಾಗ್ನಾ ಕಾರ್ಟ ಅಂತೀವಿ ಅಥವಾ ರಿಟರ್ನ್ ಅನ್ರಿಟರ್ನ್ ಲಾಸ್ ಏನು ಇಂಗ್ಲೆಂಡಲ್ಲಿದೆ, ಅವಾಗಲೇ ನಮ್ಮ ಬಸವಣ್ಣವರು ಬರೆದಿದ್ರು. ಆ ಬಸವಣ್ಣವರು ಬರೆದಿರೋ ಕಾನೂನುಗಳೇ ಈಗ ನಮ್ಮಲ್ಲಿ IPC ಎಷ್ಟೋ ಇದ್ದಾವೆ. ನಮ್ಮ ಇಂಡಿಯನ್ ಆಕ್ಟ್ ಎವಿಡೆನ್ಸ್ ಆಕ್ಟ್ ಅಲ್ಲಿ ಇದೆ, CRPC ಇದೆ, CPC ಇದೆ, ಮತ್ತೆ ಸಕ್ಸೆಷನ್ ಆಕ್ಟ್ ಅಲ್ಲಿ ಇದೆ, CPC ಅಲ್ಲಿ ಇದೆ. ನಾವು 3 ಜನ ಈ ಪ್ರಪಂಚದಲ್ಲಿ ಯಾವುದೇ ಎಷ್ಟೇ ವರ್ಷಗಳಾದರೂ ನಾವು ಮರೆಯಲಿಕ್ಕೆ ಸಾಧ್ಯ ಇಲ್ಲ. ಒಂದು ಭಗವಾನ್ ಬುದ್ಧ, ಬಸವೇಶ್ವರ, ಡಾಕ್ಟರ್ BR ಅಂಬೇಡ್ಕರ್. ಯಾಕೆಂತಂದ್ರೆ ಆ 3 ಜನ ಸಮಾಜ ನಿರ್ಮಾಣಕ್ಕೆ ಕಾರಣೀಭೂತರು. ಅಂದ್ರೆ ಅವರ ಆಲೋಚನೆಗಳಲ್ಲಿ, ಅವರ ಉದಾತ್ತ ಚಿಂತನೆಗಳಲ್ಲಿ ಒಂದು ದಿವಸ ಅವರು ಸ್ವಂತಕ್ಕೋಸ್ಕರ ಏನು ಯೋಚನೆ ಮಾಡಲಿಲ್ಲ. ಅವರ ಆಲೋಚನೆಗಳು ಕಟ್ಟ ಕಡೆಯ ಅತ್ಯಂತ ಬಡಬಗ್ಗರ ಬಗ್ಗೆ ಯೋಚನೆ ಮಾಡುವಂತ ಆಲೋಚನೆಗಳು. ಸರ್ವ ಸಮಾಜ ನಿರ್ಮಾಣ, ಈ ಭಾರತ, ಈ ನಮ್ಮ ದೇಶದಲ್ಲಿ, ನಮ್ಮ ಸಮಾಜದಲ್ಲಿ ಯಾವ ಜಾತಿ, ಯಾವ ಧರ್ಮ, ಯಾವುದೇ ಬಲ್ಲಿದ ಇಲ್ಲವನು ಇಲ್ಲದವನು ಎಲ್ಲರೂ ಸರಿಸಾಮಾನರು, ಯಾವ ಜಾತಿ ಪದ್ಧತಿ ಇರಬಾರ್ದು, ಧರ್ಮ ಪದ್ಧತಿ ಒಂದೇ, ಎಲ್ಲರೂ ಅಂತೇಳಿ ಯೋಚನೆ ಮಾಡಂತ 3 ಜನ ಯಾರು? ಬಾಬಾ ಸಾಹೇಬ್ ಅಂಬೇಡ್ಕರ್, ಭಗವಾನ್ ಬುದ್ಧ ಮತ್ತೆ ಬಸವೇಶ್ವರು. ಹಾಗಾಗಿ ಅಂತವರ ಒಂದು ಹಿತ ನುಡಿಗಳನ್ನ, ಉದಾತ್ತ ಚಿಂತನೆಗಳನ್ನ ನಿಮ್ಮ ವೃತ್ತಿಯ ಜೊತೆಗೆ ಅದನ್ನ ಅಳವಡಿಸ್ಕೊಂಡ್ರೆ, ಯಾಕೆ ಹೇಳ್ತೀವಿ ಅಂದ್ರೆ, ದಿನ ಬೆಳಗಾದ್ರೆ ನಮಗೆ ಪೊಲೀಸ್ ಸ್ಟೇಷನ್ ಸರಿಯಾಗಿ ಮರ್ಯಾದೆ ಕೊಡ್ತಿಲ್ಲ. ದಿನ ಬೆಳಗಾದ್ರೆ ಪೊಲೀಸಲ್ಲಿ ಸ್ಟೇಷನ್ ಬಂದು ನಮ್ಮ ಕ್ಲೈಂಟ್ ನ 2 ದಿವಸ ಆಯ್ತು, 3 ದಿವಸ ಆಯ್ತು ನೀವು ಇಟ್ಕೊಂಡಿದ್ದೀರಿ ನಮ್ಮ ಯಾವ್ದೋ ಕೇಸಲ್ಲಿ ಅಂತ. ಅಲ್ಲಿ ನಾವು ಬೇರೆ ನಮ್ಮ ಸ್ವಂತಕ್ಕೋಸ್ಕರ ಏನು ಇಟ್ಕೊಂಡಿರೋದಿಲ್ಲ. ನೀವೆಲ್ಲ ಮುಂದಿನ ಭವ್ಯ ಭಾರತದ ನ್ಯಾಯವಾದಿಗಳು, ಇದರಲ್ಲಿ ಎಷ್ಟು ಜನ ಜಡ್ಜಸ್ ಆಗ್ಬೋದು, ಎಷ್ಟು ಜನ ಪಾಲಿಟಿಷಿಯನ್ಸ್ ಆಗ್ಬೋದು, ಬೇರೆ ಬೇರೆ ವೃತ್ತಿಯಲ್ಲೂ ಬರ್ಬೋದು. ನೀವು ಮುಖ್ಯವಾಗಿ ನೀವು ತಿಳ್ಕೊಳ್ಬೇಕಾಗಿರೋದು ಹ್ಯುಮ್ಯಾನಿಟಿ. ಈಗ ಯಾರ್ದೋ ಒಬ್ಬ ಚೈನ್ ಹೋಗಿರುತ್ತೆ, ಯಾರ್ದೋ ಮನೆ ಕಳ್ತನ ಆಗಿರುತ್ತೆ, ನಾವು ಒಬ್ಬ ಆರೋಪಿನ ತಂದಿರ್ತೀವಿ. ತಂದಂಥ ಸಂದರ್ಭದಲ್ಲಿ ಹೌದು ಲಾ ಹೇಳುತ್ತೆ 24 hours ಅಲ್ಲಿ ನಾವು ಪ್ರೊಡ್ಯೂಸ್ ಮಾಡಬೇಕಂತ. ಕೆಲವು ಟೈಮಲ್ಲಿ ಏನಾಗುತ್ತೆ, ಅನ್ಸರ್ಕಮ್ಟೆನ್ಸ್ ಅಲ್ಲಿ ನಾವು ಟ್ರಾವೆಲಿಂಗ್ ಮಾಡಬೇಕಾಗುತ್ತೆ. ಈಗಂತೂ ಫ್ಲೈಟಲ್ಲಿ ಬಂದು, ಟ್ರೈನಲ್ಲಿ ಬಂದು ಮಾಡ್ಕೊಂಡು ಬೇರೆ ರಾಜ್ಯದಿಂದ ಬಹಳಷ್ಟು ಸಮಸ್ಯೆ ಇದೆ. ಅಷ್ಟು ಸುಲಭ ಇಲ್ಲ ಪೊಲೀಸ್ ಕೆಲಸ. ಅದು ಹಾಕೊಂಡವನ್ಗೆ ಅಷ್ಟೇ ಗೊತ್ತಿರುತ್ತೆ ಶೂ ಎಲ್ಲಿ, ಚಪ್ಪಲಿಯಲ್ಲಿ ಎಲ್ಲಿ ಕಚ್ಚುತ್ತೆ ಅಂತ. ವೇರ್ ನೋಸ್ ದಿ ವೇರ್ ದಿ ಶೂ ಪಿಂಚಸ್ ಅಂತ. ಸೊ ಹಾಗಾಗಿ ನಾವು ಯಾವುದು ಕಲ್ಲು ಹೊಡೆದಿದ್ದು ಮಾವಿನಕಾಯಿ ಯಾವುದು ಉದುರೋದಿಲ್ಲ. ಸೊ ಹಾಗಾಗಿ ಕಳ್ಳನ್ನ ನಾವು ಬೇರೆ ರೀತಿಯಲ್ಲಿ ಸೈಂಟಿಫಿಕ್ ಇದ್ರಲ್ಲೂ ಎನ್ಕ್ವೈರಿ ಮಾಡ್ಬೋದು, ಬೇರೆ ರೀತಿಯಲ್ಲಿ ಎನ್ಕ್ವೈರಿ ಮಾಡ್ಬೋದು. ಆದ್ರೆ ನಮ್ಗೆ ರಿಕವರಿ ಮಾಡ್ಬೇಕಂತ ಸಂದರ್ಭದಲ್ಲಿ ಕೇಳ್ತಾರೆ ವಕೀಲರು ಬಂದು, ನಮ್ಮ ಪಾಪ ನಾವು ಅದನ್ನ ತಪ್ಪು ಅಂತ ಹೇಳಲ್ಲ. ಆಮೇಲೆ ಮ್ಯಾಕ್ಸಿಮಮ್ ವಕೀಲರು ಅವ್ರು ಇರುವಂತ
ಇರುವಂತ ಜಾಗಕ್ಕೆ ಕ್ಲೈಂಟ್ಸ್ ಬರ್ತಾರೆ, ಅವ್ರು ಯಾವತ್ತೂ ದುಡ್ಡುಗೋಸ್ಕರ ಚೇಂಜ್ ಮಾಡ್ಕೊಂಡು ಹೋಗಲ್ಲ. ದುಡ್ಡು ಬರಲಿಕ್ಕೆ ಅವರೇ ಸಹ ಅದನ್ನ ದಾರಿ ಹುಡ್ಕೊಂಡಿರ್ತಾರೆ. ದುಡ್ಡು ಅವ್ರನ್ನ ಚೇಂಜ್ ಮಾಡ್ಕೊಂಡು ಹೋಗುತ್ತೆ ಬಹಳಷ್ಟು ವಕೀಲರು. ಇವ್ರು ಪೊಲಿಷನ್ ಯಾಕೆ ಕೆಲವ್ರು ಬರ್ತಾರೆ ಅಂತಂದ್ರೆ, ಕೆಲವ್ರಿಗೆ ಪಾಪ ಒಳ್ಳೆ ಪ್ರಾಕ್ಟೀಸ್ ಇರಲ್ಲ. ನೀವು ಲಾ ಮಾಡಂತ ಸಂದರ್ಭದಲ್ಲಿ 5 ವರ್ಷ ದುಡ್ಡು ಮುಖ ನೋಡ್ಬೇಡಿ. ಈಗ ಬಹಳಷ್ಟು ಜನ ಪಾಪ ಈ ತರ ಬಂದಿದ್ದೀರಿ, ಇದರಲ್ಲಿ ಬಹಳಷ್ಟು ಬೇರೆ ಬೇರೆ ಫೀಲ್ಡ್ ಅಲ್ಲಿ ಎಕ್ಸ್ಪೀರಿಯನ್ಸ್ ಆಗಿ ಒಂದು ಲಾ ಆಗಿದ್ರೆ ನಮಗೆ ಬೇರೆ ರೀತಿಯಲ್ಲಿ ಒಂದು ಪ್ರೊಫೆಷನ್ ಹೊಸದಾಗಿ ಇದು ಮಾಡ್ಬೋದು, ಒಂದು ಬದುಕು ಕಟ್ಕೊಳ್ಬೋದು ಅಂತ ಬಂದಂತವರು ಇದ್ದಾರೆ. ನಮ್ಗೆ ಗೊತ್ತಾಗ್ಬಿಡುತ್ತೆ ನಿಮ್ಮ ನೋಡಿದ ತಕ್ಷಣ ಏಜ್ ಅಲ್ಲಿ ಮತ್ತೆ ನಿಮ್ಮ ಒಂದು ಫಿಸಿಕಲ್ ಅಪಿಯರೆನ್ಸ್ ಅಲ್ಲಿ ಬಹಳ ಬೇರೆ ಕ್ಷೇತ್ರದಲ್ಲಿ ಬೇರೆ ಬೇರೆ ಇದರಲ್ಲಿ ನಿಮ್ಮ ವೃತ್ತಿ ಪ್ರವೃತ್ತಿಯಲ್ಲಿ ಬೇರೆ ಬೇರೆ ತೊಡಸ್ಕೊಂಡು ಇದಕ್ಕೆ ಒಂದು ಲಾ ಒಂದು ಇದ್ರೆ ನಮಗೆ ಸಪೋರ್ಟ್ ಆಗಿರುತ್ತೆ ಅಂತೇಳಿ ಬಂದಿದ್ದೀರಿ. ಒಳ್ಳೇದು. ಇದು ಬಹಳ ನೋಬಲ್ ಪ್ರೊಫೆಷನ್. ನಿಮ್ಮ ವಕೀಲ ವೃತ್ತಿ ಏನಿದೆಯಲ್ಲ, ಇದು ಬಹಳ ನೋಬಲ್ ಪ್ರೊಫೆಷನ್. ನೀವು ಅರ್ಥ ಮಾಡ್ಕೊಳ್ಳಿ ದಯವಿಟ್ಟು. ಯಾಕಂದ್ರೆ ಅತ್ಯಂತ ಕಟ್ಟಕಡೆಯ ಒಬ್ಬ ಬಡ ಬಗ್ಗನಿಗೂ ಏನು ದಟ್ಟದರಿದ್ರಲ್ಲಿ ಬದುಕ್ತಿರುವಂತವ್ರಿಗೂ ನೀವು ನ್ಯಾಯ ಒದಗಿಸುವಂತ ಅವಕಾಶ ನಿಮಗಿದೆ. ನಾವು IPC ಪೀನಲ್ ಸೆಕ್ಷನ್ ನೀವು ಬರೀ ಅಫೆನ್ಸ್ಗೆ ಇದರಲ್ಲಿ ಎಷ್ಟೋ ಜನ ಜಡ್ಜ್ ಆಗಬಹುದು. ಬರೀ ನೀವು ಕ್ಲೈಂಟ್ ನ ಹೆಂಗೆ ಅವ್ನು ಬಚಾವ್ ಮಾಡ್ಬೋದು, ಹೆಂಗೆ ನೀವು ಟ್ರಯಲ್ ನಡೆಸ್ಬೋದು, ಹೆಂಗೆ ನೀವು ಆರ್ಗ್ಯುಮೆಂಟ್ ಮಾಡ್ಬೋದು, ಹೆಂಗೆ ನೀವು ಜಡ್ಜ್ಮೆಂಟ್ ನಮ್ಮ ಪರವಾಗಿ ನಮ್ಮ ಕ್ಲೈಂಟ್ ಪರವಾಗಿ ತರುವಂತ ಅಷ್ಟನ್ನೇ ಯೋಚನೆ ಮಾಡಬೇಡಿ. ಆಗಲೇ ಸಾಯರ್ ಹೇಳಿದ್ರೆ ಹ್ಯೂಮನ್ ಟಚ್. ಎಷ್ಟೋ ಇದರಲ್ಲಿ ಕೇಸಲ್ಲಿ ರೇಪ್ ಆಗಿರುತ್ತೆ, ಮೈನರ್ ಗರ್ಲು, ಸ್ಮಾಲ್ ಗರ್ಲ್, ಪೋಕ್ಸೋ ಕೇಸ್ಗಳು ನೋಡ್ಬಿಟ್ರೆ ನಮಗೆ ಕಣ್ಣೀರು ಬರೋದಿಲ್ಲ, ರಕ್ತ ಕಣ್ಣೀರು ಬರುತ್ತೆ ಕೆಲವು ಕೇಸಸ್ ಅಲ್ಲಿ. ಸೊ ಅದನ್ನೆಲ್ಲ ನೀವು ತಲೆಯಲ್ಲಿ ಇಟ್ಕೊಂಡು ನಿಮ್ಮ ಕ್ಲೈಂಟ್ ಹೌದು ಮಿಸ್ಸಿಂಗ್ ಆಯ್ತು, ಒಂದು ಸ್ವಲ್ಪನೂ ಕಾಲಾವಕಾಶ ಕೊಡಲ್ಲ. ಯಾರು ಪ್ರೊಫೆಷನಲ್ ಅಡ್ವೊಕೇಟ್ ಯಾವತ್ತೂ ಸಹ ಸರ್ ಹೇಳಿದ್ರು, ಒಂದು ಗಂಡ ಹೆಂಡತಿ ಪ್ರಕರಣಗಳಲ್ಲಿ ಹೇಗೆ ಅವ್ರನ್ನ ಒಂದು ಮಾನವೀಯ ಚೌಕಟ್ಟಿನಲ್ಲಿ ಹೇಗೆ ಅವ್ರನ್ನ ನೋಡಿ ಅವ್ರನ್ನ ಸರಿಪಡಿಸಿದ್ರು ಅಂತ ಆ ಒಂದು ಟಚ್ ಅಲ್ಲಿ ಬಂದ ಪೊಲೀಸರು ಮತ್ತೆ ಅವರು ಕಾಲ ಅವ್ರಿಗೇನು ಬ್ರಹ್ಮ ಏನಾದ್ರು ಅವ್ರಿಗೆ ಅಥವಾ ಯಾವ್ದೋ ದೇವರು ಅವ್ರಿಗೆ ಏನಾದ್ರು ದಿವ್ಯ ಶಕ್ತಿ ಕೊಟ್ಟಿದ್ದಾನ? ಇಲ್ವಲ್ಲ. ಅವರು ನಿಮ್ಮ ಹಾಗೆ ಯಾರ್ದೋ ಒಬ್ಬ ಮನೆಯಿಂದ ಬಂದಂತ ಕುಟುಂಬ ಸದಸ್ಯ, ಯಾರ್ದೋ ಒಬ್ಬ ಮಗ, ಯಾರ್ದೋ ಒಬ್ಬ ತಮ್ಮ, ಯಾರ್ದೋ ಒಬ್ಬ ಅಣ್ಣ, ಅವ್ರಿಗೇನು ಸ್ಪೆಷಲ್ ಪವರ್ ಏನಾದ್ರು ಒಂದು ಎಕ್ಸ್ಟ್ರಾರ್ಡಿನರಿ ಪವರ್ ಇರುತ್ತೆ? ಇಲ್ಲ, ಟ್ರೈನಿಂಗ್ ಆಗಿರುತ್ತೆ ಅಷ್ಟೇ ಬಿಟ್ಟರೆ ಅಂತೇಳಿ ನಿಮ್ಮ ಎಷ್ಟೋ ಜನ ನಮ್ಮ ಅಡ್ವೊಕೇಟ್ಸು ನಾವು ಒಂದು ಗೌರವಿನರಲ್ಲಿ ಅಂತ ಸಂದರ್ಭದಲ್ಲಿ ಸುಮಾರು ಒಂದು ದಯವಿಟ್ಟು ಇದು ಮೀಡಿಯಾದವ್ರು ಯಾರೋ ಇಟ್ಟಿದ್ದಾರೆ, ಇದೆಲ್ಲ ಸ್ವಲ್ಪ ಆಫ್ ದಿ ರೆಕಾರ್ಡ್. 46 ಕೇಸಲ್ಲಿ ಒಂದು ಡಕಾಯಿತಿ ರಾಬರಿ ಆಂಧ್ರದವ್ರು ಬಂದ್ರೆ ಆ ಮನೆಯಲ್ಲಿ 6 ವರ್ಷದಿಂದ 60 ವರ್ಷದ ಹೆಣ್ಮಕ್ಳನ್ನ ಯಾರನ್ನೂ ಬಿಟ್ಟಿಲ್ಲ. ಅವ್ರು ಗ್ಯಾಂಗ್ ಟೋಟಲ್ ಆಗಿ ಅಂತವ್ರನ್ನ ನಾವು 3 ತಿಂಗಳು ಇಟ್ಕೊಂಡಿದ್ವಿ. ಯಾಕೆಂದ್ರೆ ಅವರು ಇಡೀ ಆಂಧ್ರ ಮತ್ತು ಕರ್ನಾಟಕ ಎಲ್ಲಾ ಭಾಗಗಳಲ್ಲಿ ಮಾಡಿದ್ರು. ಅಂತ ಸಂದರ್ಭದಲ್ಲಿ ಇಡೀ ಗೌರಿಬಿದನೂರಲ್ಲಿ ಲಾಯರ್ಗಳೆಲ್ಲ ಬಂದ್ರು. ಸರ್ ನೀವು ಬಹಳ, ಯಾಕೆಂದ್ರೆ ಅದು ಆ ಟೈಮಲ್ಲಿ ನನ್ನ ಗ್ಯಾಂಗ್ ಹೆಸರು ಹೇಳಲ್ಲ, ಯಾಕೆಂದ್ರೆ ಅದು ತಪ್ಪಾಗುತ್ತೆ. ಸೊ ಅವರೆಲ್ಲ ವಕೀಲರು ಬಂದ್ಬಿಟ್ಟು ಒಂದೇ ಮಾತು ಹೇಳಿದ್ರು, ಸರ್ ಇವರು ಇಡೀ ಏನು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಬರಂತ ಚಿಕ್ಕಬಳ್ಳಾಪುರ ಇರ್ಬೋದು ಅಥವಾ ಬೆಂಗಳೂರು ಗ್ರಾಮಾಂತರ, ಈಗೇನು ಅನ್ಡಿವೈಡೆಡ್ ರಾಮನಗರ, ತುಮಕೂರು, ಕೋಲಾರ, ಎಲ್ಲೆಲ್ಲಿ ಆಂಧ್ರಗೆ ಅಟ್ಯಾಚ್ ಇದೆ, ಚಿತ್ರದುರ್ಗ, ಎಲ್ಲ ಕಡೆನೂ ಇಲ್ಲಿಂದ ಹಿಡಿದು ಬಳ್ಳಾರಿವರೆಗೂ ಮಾಡೋರು. ಅಂತ ಕೇಸ್ನ ನೀವು ಹಿಡಿದಿದ್ದೀರಿ. ನಾವ್ಯಾರು ಕೇಸ್ ಹಾಕಲ್ಲ, ನಾವ್ಯಾರು ವಕಾಲತ್ ಹಾಕಲ್ಲ, ಬೇಲ್ಗೆ ಹಾಕಲ್ಲ, ನಾವು ಸರ್ಚ್ ವಾರೆಂಟ್ ಹಾಕಲ್ಲ, ABS ಕಾರ್ಪಸ್ ಹಾಕಲ್ಲ. ಈ ಗೋ ಹ್ಯಾಡ್ ಅಂತಂದ್ರು. ಅದು ಹ್ಯೂಮನ್ ಟಚ್ ಅಂತ ಸಾಹೇಬ್ರು ಹೇಳಿದ್ದು. ಯಾವ್ದ್ರಲ್ಲಿ ನೀವು ಮಾಡಬೇಕು, ಯಾವ್ದ್ರಲ್ಲಿ ಮಾಡಬಾರ್ದಂತ. ಅದನ್ನೇ ಬಾಬಾ ಸಾಹೇಬರು ಹೇಳಿದಂತ ಸಂವಿಧಾನದಲ್ಲಿ ನೀವು ಏನಿಲ್ಲ, ನಾವು ದಿನ ಬೆಳಗಾದ್ರೆ ಗುಡಿ ಗುಂಡಾರ ಗೋಪುರಗಳು ನಾವೆಲ್ಲ ಸುತ್ತಾಡ್ತೀವಿ ನೋಡಿ. ಯಾರ ನಿಮ್ಮ ಸಂವಿಧಾನನ ಹರಿದು ಕುಡಿದರೆ ಅವ್ರು ಸುಪ್ರೀಂ ಕೋರ್ಟ್ ಚೀಫ್ ಜಸ್ಟಿಸ್ ಆಗಿದ್ದಾರೆ. ನಾವು ದಿನ ಬೆಳಗಾದ್ರೆ ಆ ದೇವರ ಹತ್ರ ಹೋದ್ರೆ ಒಳ್ಳೇದಾಗುತ್ತೆ, ಇಲ್ಲೋದ್ರೆ ಒಳ್ಳೇದಾಗುತ್ತೆ, ಅಲ್ಲೋ ಅಂತ ನಾವು ಸುತ್ತಾಡ್ತಾ ಇದ್ವಿ. ಸೊ ಯಾರು ಲಾನ ಇದು ಮಾಡಿದ್ದಾರೆ, ಯಾರಿಗೂ ಎಲ್ಲರಿಗೂ ನಮ್ದು ಸಮಾಜದಲ್ಲಿ ನಮ್ಮ ಸಂವಿಧಾನದಲ್ಲಿ ಎಲ್ಲರಿಗೂ ಸಹ ರೈಟ್ ಟು ಈಕ್ವಾಲಿಟಿ, ದೇರ್ ಈಸ್ ನೋ ಡಿಸ್ಕ್ರಿಮಿನೇಟ್ ಅಮಾಂಗ್ ದಿ ಕ್ಯಾಸ್ಟ್, ಕ್ರೀಡ್, ಕಲರ್, ಆನ್ ದಿ ಬೇಸ್ ಆಫ್ ಬರ್ತ್, ಆನ್ ದಿ ಬೇಸ್ ಆಫ್ ರಿಲಿಜನ್ ಅಂತ ಹೇಳುತ್ತೆ, ಆನ್ ದಿ ಬೇಸ್ ಆಫ್ ಲಿಂಗ್ವಿಸ್ಟಿಕ್, ಯಾವುದು ಎಲ್ಲರೂ ಸರಿಸಮಾನರು ಅಂತ ಹೇಳುತ್ತೆ ನಮ್ಮ ಕಾನ್ಸ್ಟಿಟ್ಯೂಷನ್, ನಮ್ಮ ಪ್ರಿಯಂಬಲ್ ಹೇಳುತ್ತೆ. ಅರ್ಥ ಆಯ್ತು? ಈಗ ಸಮಯಾವಕಾಶ ಇಲ್ಲ ಅವೆಲ್ಲ ಹೇಳಕ್ಕೆ. ಸೊ ನಿಮ್ಗೆ ಮುಂದಿನ ದಿನಗಳಲ್ಲಿ ನಿಮ್ಮ ಅಧ್ಯಾಪಕರು ಅವೆಲ್ಲ ಕಲ್ಸ್ಕೊಡ್ತಾರೆ. ನಿಮಗೆ IPC ಅಂದ್ರೆ ಏನು, CRPC ಅಂದ್ರೆ ಏನು, ಎವಿಡೆನ್ಸ್ ಆಕ್ಟ್ ಅಂದ್ರೆ ಏನು, ಅಂದ್ರೆ ಈ ಹೊಸದಾಗಿ ಬಂದಂತ BNS, SS, ಏನು ನಾಗರಿಕ ಸಾಕ್ಷ್ಯ ಅಧಿನಿಯಮ,
BSA ಭಾರತೀಯ ಸಾಕ್ಷ್ಯ ಅಧಿನಿಯಮ, ಅವುಗಳ ಬಗ್ಗೆ ನಿಮಗೆ ಮುಂದಿನ ದಿನಗಳಲ್ಲಿ ನಿಮ್ಮ ಟೀಚರ್ಸ್ ಹೇಳ್ತಾರೆ. ನೀವು ಒಂದೇ ದಿವಸ ಬಂದು ಇವೆಲ್ಲ ತಲೆ ತುಂಬಿಕೊಳ್ಳಕ್ಕೆ ಆಗೋದಿಲ್ಲ. ನಿಮ್ದು ಎಕ್ಸಾಕ್ಟ್ ಆಗುತ್ತೆ, ಇದು ಎಕ್ಸಾಸ್ಟ್ ಆಗುತ್ತೆ ಮೈಂಡ್. I wanted this college to be as successful as any other good institution and set standards for youngsters as well as become the example for all other institutions in Bangalore. I wanted this to be as a number one institute. ಇದೇ ಸಂದರ್ಭದಲ್ಲಿ ಗಣ್ಯರನ್ನು ಸನ್ಮಾನಿಸಿ ಗೌರವಿಸಲಾಯಿತು. ಕಾರ್ಯಕ್ರಮದಲ್ಲಿ ಎಡಿಸಿ ಶಿವಾನಂದ ಮೂರ್ತಿ, ಅಸಿಸ್ಟೆಂಟ್ ಕಮಿಷನರ್ ಆಫ್ ಪೊಲೀಸ್ ಶಮೀದ್ ಬಾಷಾ, ಇನ್ಸ್ಪೆಕ್ಟರ್ ಕೆ. ವಿಶ್ವನಾಥ್, ಸಂಸ್ಥಾಪಕ ಅಧ್ಯಕ್ಷರಾದ ಪ್ರೊಫೆಸರ್ ಗೋಪಾಲ್ ಕೃಷ್ಣ, ಪ್ರಿನ್ಸಿಪಾಲ್ ಡಾ ಎಂ ಗೀತಾ ಮೊದಲಾದವರು ಹಾಜರಿದ್ದರು.